ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇಳಿ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜ್ಯೋತವರ. ಆತ್ಮೀಯರೇ, ಧರ್ಮಸ್ಥಳ SIT ತನಿಖೆ ಜೋರಾಗ್ತಾಯಿದೆ. ಆಲ್ರೆಡಿ ನಿಮ್ಗೆ ಗೊತ್ತದ 16 ತಾರೀಕು ಅಂದುಕೊಂಡಂಗೆ ಸ್ತ್ರೀ ಶಕ್ತಿ ತಮ್ಮ ಧ್ವನಿಯನ್ನು ಬೆಳ್ತಂಗಡಿಯಲ್ಲಿ ತೋರಿಸ್ಕೊಂಡದ, ಹೇಳದ, ನ್ಯಾಯ ಬೇಕು, ಯಾರನ್ನು ಕೇಳೋಣ ನಾವು, ಇದಕ್ಕೆ ಉತ್ತರದಾಯಿಗಳು ಯಾರು? ಕಳೆದ 2 ದಶಕಗಳಿಂದ ನಿರಂತರವಾಗಿ ನಡೆದಿರುವಂತಹ ಈ ಹತ್ಯಾಕಾಂಡ, ಈ ಅತ್ಯಾಚಾರ ಕಾಂಡ, ಈ ಅಸಹಜ ಸಾವುಗಳ ಕಾಂಡ, 1-2 ಕಾಂಡಗಳು ಅಂತ ಯಾಕೆ ತನಿಖೆ ಆಗ್ತಾಯಿಲ್ಲ? ಇದರಿಂದವ್ರು ಯಾರು ಅನ್ನೋದು ಯಾಕೆ ಗೊತ್ತಾಗ್ತಾ ಇಲ್ಲ? ಏನು ಕಾರಣ? ಇದರಿಂದ ಇದ್ದವ್ರು ಯಾರು, ಕೊಂದವರು ಯಾರು ಅನ್ನುವಂತಹ ಘೋಷಣೆಗಳು ಧರ್ಮಸ್ಥಳ ಗ್ರಾಮದಲ್ಲಿ ನಡೆದ ಸಾವುಗಳ ಸಮಗ್ರ ತನಿಖೆ SIT ನಡೆಸಲಿ ಅಂತ ಹೇಳಿದರು. ಮಹಿಳೆಯರೆಂದು ಸೋಲುವುದಿಲ್ಲ ಅನ್ನೋ ಮಾತಾಡಿದರು. ಸೋತ ಇತಿಹಾಸ ಇಲ್ಲವೇ ಇಲ್ಲ ಅಂತ ಹೇಳಿದರು. ಧರ್ಮಸ್ಥಳ ಗ್ರಾಮದಲ್ಲಿ ನಡೆದ ಸಾವುಗಳ ಸಮಗ್ರ ತನಿಖೆ SIT ಇಂದಲೇ ಆಗಲಿ ಅಂತ ಹೇಳಿದರು. ಹೀಗೆ ನೂರಾರು ಘೋಷಣೆಗಳು. ನೊಂದವ್ರಿಗೆ ನ್ಯಾಯ ಸಿಗಲಿ, ಮಕ್ಕಳನ್ನು ಕಳ್ಕೊಂಡಂಥ ಕುಟುಂಬಗಳಿಗೆ ನೆಮ್ಮದಿ ಸಿಗಲಿ, ಅಟ್ಲೀಸ್ಟ್ ನ್ಯಾಯ ಸಿಗಲಿ, ಹೌದಪ್ಪ ಯಾರು ಮಾಡಿದರು ಅನ್ನುವಂಥದ್ದು ಇದುವರೆಗೆ ಆಗ್ತಾಯಿಲ್ಲ. ಯಾಕೆ? SIT ಏನು ಮಾಡ್ತಾಯಿದೆ ಅನ್ನುವಂಥ ಪ್ರಶ್ನೆ. ಅದೇ ಕರೆಕ್ಟ್ ಸರ್ಕಾರ ಉತ್ತರದಾಯಿತು ಅಲ್ವಾ? ಹೂ ಈಸ್ ದ ರೆಸ್ಪಾನ್ಸಿಬಲ್? ಇವೆಲ್ಲ ಘಟನೆಗಳು ನಾವು ಯಾರನ್ನು ಕೇಳೋಣ? ಸರ್ಕಾರನ ಬಿಟ್ಟು ಮತ್ತೆ ಯಾರಿದ್ದಾರೆ? ನ್ಯಾಯಾಂಗದಲ್ಲೂ ಕೇಳ್ತಾ ಇದ್ದೀವಿ, ಎಲ್ಲರೂ ಪ್ರಶ್ನೆ ಮಾಡ್ತಾಯಿದ್ದೀವಿ. ಇದು ಸರ್ಕಾರದ ಕೆಲಸ ಅಲ್ಲ. ನೀವು ಸರ್ಕಾರ ಈ ಎಲ್ಲ ದೂರುದಾರರು, ಎಲ್ಲ ಸಾಕ್ಷಿದಾರರು ಸಾಕಷ್ಟು ಸಾಕ್ಷಿ ಕೊಟ್ಟರು, ಏನೆಲ್ಲ ಕೊಟ್ಟರು, ಆದರೆ ಅದನ್ನು ಮುಚ್ಚಾಕೋ ಕೆಲಸವನ್ನು ಇಲ್ಲಿವರು ನಿರಂತರವಾಗಿ ಮಾಡ್ತಾ ಬಂದಿದ್ರಿ. ಯಾಕೆ? ಇದರಿಂದ ಇದ್ದಂಥವ್ರು ಯಾರು? ನಾನಾ ರೀತಿಯ ಭಾಷಣಗಳು, ಅನೇಕ ಸ್ತ್ರೀವಾದಿಗಳು ಬಂದಿದ್ದರು. ಈಗ ನಿಮಗೆ ಹೇಳಿದಂಗೆ ಈ ಒಂದು ದೊಡ್ಡ ಫಂಕ್ಷನ್ನಕ್ಕೆ 1000 ಜನ ಕೂಡಿದ್ರು. ಅನಸೂಯಮ್ಮ, BM ರೋಹಿಣಿ, ಸುನಂದಮ್ಮ, ಸಬಿಹಾ ಭೂಮಿಗೌಡ, ಜ್ಯೋತಿ A, ಶಶಿಕಲಾ, ಪ್ರಸನ್ನ ರವಿ, ಗೀತಾ ಸುರತ್ಕಲ್, ಸೌಜನ್ಯಾಳ ತಾಯಿ ಕುಸುಮಾವತಿ, ಹೀಗೆ ಅನೇಕರು ಬಂದು ತಮಗೆ ಅನಿಸಿದ್ದ ಮಾತುಗಳನ್ನು, ತಮ್ಮ ನೋವುಗಳನ್ನು ತೊಳ್ಕೊಳ್ಳೋದಷ್ಟಲ್ಲ, 1 ಕಿಲೋಮೀಟರ್ವರೆಗೆ ಕಪ್ಪು ಬಟ್ಟೆಯನ್ನು ಬಾಯಿ ಕಟ್ಕೊಂಡು ಪ್ರದರ್ಶನ ಮಾಡಿದರು. ನನಗೆ ಅಪಮಾನ ಮಾಡ್ತಾ ಇದ್ದಾರೆ, ಇದು ಯಾವ ಸರ್ಕಾರಕ್ಕೂ ಒಳ್ಳೆಯದಾಗೋದಲ್ಲ ಅಂತ ಹೇಳಿದರು. ತಮಗೆ ಏನು ಅನ್ನಿಸ್ತದೆ ಅದೆಲ್ಲ ಮಾತಾಡಿದರು. ತನಿಖೆ ಆಗಬೇಕು, SITಗಳಿಂದ ಆಗಬೇಕು, ಸತ್ಯ ಹೊರಗೆ ಬರಬೇಕು. ಏನು ಸತ್ಯದು ಬರಲಿ ಹೊರಗೆ, ಯಾರಿದ್ದಾರೆ ಅದರಿಂದ, ಯಾರಿದ್ದಾರೆ ಅನ್ನುವಂಥ ಒಂದು ಪ್ರಬಲವಾದ ಧ್ವನಿಯನ್ನು ಎತ್ತಿದ್ದಾರೆ. ಇದು ಅಷ್ಟು ಸುಮ್ಮನೆ ಸರಳವಾಗಿ ಮುಗೀತದೆ ಅಂತ ಅನ್ನಿಸ್ತಾ ಇಲ್ಲ. ಯಾಕೆಂದರೆ ಇದನ್ನು ನೋಡ್ತಾ ಇದ್ದೀವಿ ನಾವು ಕಳೆದ 13 ವರ್ಷಗಳಿಂದ ಯಾವ ರೀತಿಯಾಗಿ ನಿರಂತರತೆ ಕಾಪಾಡಿಕೊಂಡದಂತೇಳಿ. ಯಾಕಂದರೆ 13 ಸಣ್ಣ ಪಿರಿಯಡ್ ಅಲ್ಲ ಇದು. ಈ ಪಿರಿಯಡ್ದಲ್ಲೇ ಸಣ್ಣದಾಗಿ ಶುರುವಾದಂಥ ಸೌಜನ್ಯಾಳ ಹತ್ಯೆಯೊಂದಿಗೆ, ಅತ್ಯಾಚಾರದೊಂದಿಗೆ ಆರಂಭವಾಗುವ ಈ ಒಂದು ಹೋರಾಟ, ಅದರ ಅರ್ಥ ಮೊದಲು ಇರಲಿಲ್ಲ ಅಂತಲ್ಲ. ಆದರೆ ಇವತ್ತಿನಷ್ಟು ಮೀಡಿಯಾ ಡಿಜಿಟಲೈಸ್ ಆಗಿರಲಿಲ್ಲ, ಅಥವಾ ಇವತ್ತಿನಷ್ಟು ಮೀಡಿಯಾ ಫಾಸ್ಟಾಗಿ ಎಲ್ಲರಿಗೂ ಮುಟ್ಟುತ್ತಾ ಇರಲಿಲ್ಲ. ಆ ಸಂದರ್ಭದಲ್ಲಿ ಒಂದು ಏನೋ ಪತ್ರಿಕೆಗಳಿಲ್ಲ, ಅಲ್ಲ ಇಲ್ಲ ಒಂದಿಷ್ಟು ಬರೋದಕ್ಕೆ. ಒಂದು ಕಾಲಕ್ಕೆ ಲಂಕೇಶ್ ಪತ್ರಿಕೆ ಒಂದಿಷ್ಟು ಈ ಘಟನೆಗಳ ಬಗ್ಗೆ, ಧರ್ಮಸ್ಥಳದಲ್ಲಿ ನಡೀತಿರುವಂಥ ಅವ್ಯಾಹತ ಈ ಒಂದು ಕೊಲೆಗಳ ಬಗ್ಗೆ ಒಂದಿಷ್ಟು ಬರೆದಿತ್ತು. ನಂತರ ನಮ್ಮ ಗೌರಿ ಲಂಕೇಶ್ ಸ್ವಲ್ಪ ಪ್ರಯತ್ನ ಮಾಡಿದರು, ಆದರೆ ಅವರು ಹತ್ಯೆಯಲ್ಲೂ ಈ ಧರ್ಮಸ್ಥಳದವರ ಕೈ ಇದೆ ಅನ್ನುವಂಥ ಮಾತು ಇವತ್ತಿಗೆ ಕೇಳ್ತಾ ಇದ್ವಿ ನಾವು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅಂದ್ರೆ ಸತ್ಯ ಹೇಳೋರಿಗೆ ತೊಂದರೆ ಕೊಟ್ಟಿದ್ದು ಅಷ್ಟೇ. ಆಗ ಲಂಕೇಶ್ ಒಮ್ಮೆ ತಮ್ಮ ಒಂದು ಇದು ಜೀವನದಲ್ಲಿ ಬರ್ಕೊಂಡಿದ್ರು, ಈ ಧರ್ಮಸ್ಥಳ ಇದೊಂದು ಹತ್ಯಾಕಾಂಡಗಳ ಪ್ಲೇಸ್ ಅಂತೇಳಿ. ಅಷ್ಟೇ ಅಲ್ಲ, ಕೆಲವೊಬ್ರು ಹೇಳಿದರು, ಅವ್ರು ನೋಡಿದವರು, ಕೇವಲ ಲಂಕೇಶ್ ಮಾತ್ರ ಈ ದೊಡ್ಡವರ ಕಾಲಿಗೆ ಬಿದ್ದಿರಲಿಲ್ಲ, ಅವರು ಎದುರಡತನ ಕಾನೂನು ಕುಳಿತಿದ್ರು ಅನ್ನುವಂಥ ಒಂದು ಉದ್ದಡತನ ಅಂತ ಅವತ್ತು ಅನಿಸಿತ್ತು. ಬಟ್ ಇಲ್ಲಿದ್ದಂಥ ಒಂದು ಭೀಕರ ನಡೆದಂಥ ಘಟನೆಗಳ ಹಿಂದೆ ಇವರು ಇದ್ದಾರೆ ಅನ್ನೋ ಕಾರಣಕ್ಕಾಗಿ ಆವತ್ತು ಲಂಕೇಶ್ ಪ್ರತಿಭಟನೆ ಮಾಡಿದ್ರು ಅನ್ನೋದನ್ನು ನಾವು ಈ ಸಂದರ್ಭದಲ್ಲಿ ಮರೀಲಿಕ್ಕೆ ಆಗೋದಿಲ್ಲ. ಅಂದಿನಿಂದ ಶುರುವಾದ ಇದು 79 ಅಂದರೆ 75 ಸ್ಟಾರ್ಟ್ ಆದಂಥ ಈ
ಒಂದು ಏನಪ್ಪ ಹತ್ಯಾಕಾಂಡ ಕೊನೆ ಈಗ ಒಂದು 6 ವರ್ಷಗಳ ಹಿಂದೆ ಒಂದು ಸ್ವಲ್ಪ ಕಡಿಮೆ ಆಗಿದೆ. ಅದರಲ್ಲೂ ಸೌಜನ್ಯಾಳ ಹತ್ಯೆ ಆದ ನಂತರ ಅದು ಏನು ಜೋರು ಹಿಡಿತಾ ಹೊರಟಿತು, ಇವತ್ತೇನೋ ಒಂದು ಸ್ವಲ್ಪ ಕಡಿಮೆ ಅದ ಅನ್ನುವಂಥ ಮಾತು ನಾವು ಕೇಳ್ತಾ ಇದ್ದೀವಿ. ಅಂದ್ರೆ ಇದು ಯಾವ ರೀತಿಯಾಗಿ ಬೆಳೀತಾ ಇದೆ ಅಂದರೆ ಅಲ್ಲಿಯವರೆಗೆ ನಮ್ಮನ್ನು ಯಾರು ಹಿಡಿಯೋರಿಲ್ಲ, ನಾವೇ ಇಲ್ಲ ಸಾಮ್ರಾಟರು ಅಂತೇಳಿ ಇವತ್ತು ಅದು ಪರಿಸ್ಥಿತಿ ಅದು. ಇವತ್ತಿಗೂ SIT ಯಾರ ಮೇಲೆ ದೂರು ಕೊಟ್ಟಿದ್ರು, ಇವತ್ತು ಒಬ್ಬರನ್ನು ಕರೆಸಿ ಎನ್ಕ್ವೈರಿ ಮಾಡಿಲ್ಲ. ಇದು ದೊಡ್ಡ ಪ್ರಶ್ನೆ ಇಲ್ಲೇ. ಈ ಎಲ್ಲ ಮಹಿಳೆಯರ ಮುಂದೆ ಈ ಅನ್ಯಾಯಕ್ಕೊಳಗಾದಂಥ ಕುಟುಂಬದವ್ರಿಗೆ ಅವ್ರನ್ನ ಯಾಕೆ ನೀವು ಕರೆಸಿ ಮಾತನಾಡಿಲ್ಲ, ಯಾಕೆ ಪ್ರಶ್ನೆ ಮಾಡಿಲ್ಲ, ಏನಾಯಿತು ಅಂತ ಯಾರ ಥರ ಯಾಕೆ ಕೇಳಿಲ್ಲ. ಮತ್ತು ನೀವು ಇರೋದು ಒಂದು ಸಣ್ಣ ಹಳ್ಳಿ, ಆ ಹಳ್ಳಿಯಲ್ಲೇ ರೆಗ್ಯುಲರಾಗಿ ಇರುತ್ತಿರುವಂಥವ್ರು ಯಾರು ಅಂತಲ್ಲಿ ಆಗುತ್ತಿರುವಂಥ ಪ್ರತಿಯೊಂದು ಘಟನೆ ಈ ಧರ್ಮಾಧಿಕಾರಿಗಳಿಗೆ ತಿಳಿದ ಇರುತ್ತಾ ಅನ್ನುವಂಥ ಪ್ರಶ್ನೆಗಳು ಇವತ್ತಿದ್ದಾವೆ. ಇದರಿಂದ ಅವ್ರ ಕುಟುಂಬದವ್ರು ಇದ್ದಾರೆ ಅನ್ನೋಂಥ ಆರೋಪಗಳು ಕೇಳಿ ಬರ್ತಾ ಇದ್ದಾವೆ. ಹೀಗಾಗಿ ಯಾಕೆ ತನಿಖೆ ಮಾಡ್ತಾ ಇಲ್ಲ? ಏನೋ ಧೈರ್ಯ ಮಾಡಿ ಬಂದಿದ್ದರು. 164 ಮೊದಲು ಕಂಪ್ಲೇಂಟ್ ಮಾಡಿದರು ಈ ಒಬ್ಬ ಭೀಮ ಅಥವಾ ಮುಸುಕುದಾರಿ. ನಂತರದಲ್ಲೇ ಉಲ್ಟಾ ಹೊಡೆದ. ಯಾಕೆ ಹೊಡೆದನೋ ಹೊಡಿಸಿದರು, ಉಲ್ಟಾ ಹೊಡಿಸಿದರು ಅನ್ನುವಂಥ ಮಾತನ್ನು ಅದು ಸಹಿತ ಚರ್ಚೆಗೆ ಬಂತಿಲ್ಲ. ಮುಖ್ಯವಾಗಿ ಮೊದಲು ಕೊಟ್ಟಂಥ ಸ್ಟೇಟ್ಮೆಂಟಕ್ಕೂ ಇದಕ್ಕೂ ಸ್ಟೇಟ್ಮೆಂಟ್ ಭಾಳ ಜಗಜಾಂತರ ಆಗಿಬಿಟ್ಟಿದ್ದು, ವಿರುದ್ಧವಾಗಿ ಹೇಳಿದ. ಆದರೂ ಕೆಲವು ಘಟನೆಗಳು ಎರಡೂ ಕಡೆ ಒಂದೇ ರೀತಿಯಾಗಿದ್ದಂಥ ಇದ್ದಾವೆ ಅನ್ನೋಂಥ ಮಾತುಗಳನ್ನು ಸಹಿತ ರೆಫರ್ ಮಾಡಿದರು. ಇವರೆಲ್ಲರೂ ಇಲ್ಲಿ ಬೆಳ್ತಂಗಡಿಯಲ್ಲಿ ನೇರಾನೇರವಾಗಿ ವಿಶೇಷವಾಗಿ ಧರ್ಮಸ್ಥಳ ಧರ್ಮಾಧಿಕಾರಿಗಳ ಮೇಲೆ ಅಟ್ಯಾಕ್ ಮಾಡಿದಂಥದ್ದು, ದಾಳಿ ಮಾಡಿದಂಥದ್ದು, ಕೊಂದವರು ಯಾರು ಹೇಳಿ ಅಂತ ಹೇಳಿದಂಥದ್ದು. ಅದ್ರ ಜೊತೆ ಸರ್ಕಾರವನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಇನ್ನೂ ಅಷ್ಟು ಮುಂದೆ ಹೋಗಿ ನಮ್ಮ ಏನಪ್ಪ ಅಂತಂದ್ರೆ ಈ ಒಂದು ವಿಷಯದಲ್ಲಿ ಮೊದಲನೇದಾಗೆ ಇಲ್ಲಿ ಹೇಳುವಂಥದ್ದು ಏನಪ್ಪ ಅಂತಂದ್ರೆ ಈಗ ಅಲ್ಲಿ ಹೇಳಿದ ನಿಮಗೆ ಹಕ್ಕೊತ್ತಾಯಗಳನ್ನು ಮಾಡಿದರು ಅಂತೇಳಿ. ಹಕ್ಕೊತ್ತಾಯ ಅಂದರೆ ಏನು? ಧರ್ಮಸ್ಥಳ ಗ್ರಾಮದಲ್ಲಿ ನಡೆದಿದ್ದೇನಲ್ಲ ಅದು ಅಸಹಜ ಸಾವುಗಳ ತನಿಖೆಯಲ್ಲಿ ವಿಶೇಷ ತನಿಖಾ ದಳ ಪಾರದರ್ಶಕವಾಗಿ ಕಾರ್ಯನಿರ್ವಹಿಸುವುದನ್ನು ಖಾತ್ರಿಪಡಿಸಬೇಕು ಅಂತ ಕೇಳ್ಕೊಂಡ್ರು. ನಿಶ್ಚಿತ ಮಹಾರಾಜ ಬಂದು ಹೇಳಿ ನಮಗೆ ಇದೇನು ನಡೆಯುತ್ತೆ ಅದರ ಬಗ್ಗೆ. ಮುಂದೆ ಅದ್ರ ಜೊತೆಗೆ ದೂರು ದಾಖಲಿಸಲು ಬಂದು ಸಂತ್ರಸ್ತೆಯರಾದರೂ SIT ಅಧಿಕಾರಿಗಳು ದುರ್ವರ್ತನೆಯಿಂದ ತೋರಿದ್ದಾರೆಂಬ ಆಪಾದನೆಗಳು ಇದ್ದಾವೆ. ಅವುಗಳ ಬಗ್ಗೆ ತನಿಖೆ ಆಗಲಿ. ಅಷ್ಟೇ ಅಲ್ಲ, ಇಲ್ಲೇ ನಾಪತ್ಯ ಆದ ಸಾವುಗಳಾದ ಅತ್ಯಾಚಾರ ಆದ ಪ್ರಕರಣಗಳ ತನಿಖೆ ಆಗಬೇಕಾಗಿದೆ. ಅದು ಆಗಲೇಬೇಕಾದಂಥದ್ದು. ಮುಂದೆ ಸಾಕ್ಷಿದಾರರ ದೂರಿನ ಪ್ರಕಾರ, ಕಾಯ್ದೆ ಪ್ರಕಾರ ದೂರುದಾರರು ಸಾಕ್ಷಿದಾರರ ಸುರಕ್ಷತೆ ಗೌಪ್ಯತೆ ಕಾಪಾಡುವ ಸಂಬಂಧ SIT ಸರ್ಕಾರ ಮಹಿಳಾ ಆಯೋಗ ಪ್ರಕಟಣೆ ಹೊರಡಿಸಬೇಕು. ಸಿಕ್ಕಿಡಬೇಕು ಸಾಕ್ಷಿದಾರನ. ಓಪನ್ ಮಾಡಿದ್ರಿಂದಾಗಿ ಏನು ಅನಾಹುತ ಆಯಿತು. ಈ ಚಿನ್ನಯ್ಯ ತನ್ನ ಹೇಳಿಕೆಯನ್ನು ಉಲ್ಟಾ ಹೊಡೆಯುವಂಥ ಪ್ರಸಂಗ ಬಂತು. ಅದಕ್ಕೆ ಗಪ್ಪವಾಗಿ ಇಡಬೇಕು. ಮುಂದೆ ಇಷ್ಟ ಅಲ್ಲ, ಇಷ್ಟಕ್ಕೆ ನಿಲ್ಲುವುದಿಲ್ಲ ಅವ್ರದ್ದು. ಸೌಜನ್ಯ ಪ್ರಕರಣದಲ್ಲಿ ಅಧಿಕಾರಿಗಳು ತನಿಖೆ ನಡೆಸಿದವರನ್ನು ಕರ್ತವ್ಯ ಲೋಪ ಎಸಗಿದ್ದನ್ನು ಅಪರಾಧವೆಂದು ಪರಿಗಣಿಸಬೇಕು. ಈಗಾಗಲೇ ಕರ್ತವ್ಯ ಲೋಪ ಅಂತ ಅಷ್ಟೇ ಬಿಡುವಂಗಿಲ್ಲ, ಅಪರಾಧ ಅಂತ ಹೇಳಬೇಕಾಗಿದೆ. ಅನೇಕ ಕೆಲಸ ಮಾಡಿ ತಪ್ಪು ಮಾಡಿದ್ದಾರೆ. ಅನ್ಯಾಯದ ವಿರುದ್ಧ ಪ್ರತಿಭಟಿಸುವ ಮಹಿಳೆಯರನ್ನು ಜಾಲತಾಣಗಳಲ್ಲಿ ಅಶ್ಲೀಲವಾಗಿ ಬಿಂಬಿಸುವುದನ್ನು ಬಿಡಬೇಕು. ಜಾಲತಾಣದಲ್ಲಿ ಕೆಲವೊಂದು ಮೀಡಿಯಾಗಳಿದ್ದಾರೆ. ಅವರು ಹೆಣ್ಮಕ್ಳು ಯಾರು ಅತ್ಯಾಚಾರಕ್ಕೊಳಗಿರ್ತಾರೋ ಮತ್ತರಾಗಿರ್ತಾರೋ ಪ್ರತಿಭಟನೆ ಮಾಡೋರನ್ನ ಒಬ್ಬ ಅತ್ಯಂತ ಕೀಳಾಗಿ ಪ್ರದರ್ಶನ ಮಾಡ್ತಾ ಇರ್ತಂಥ ನಿಲ್ಲಿ ಅನ್ನುವಂಥ ಮಾತನ್ನು ನಿಲ್ಲಿಸಬೇಕು ಅನ್ನುವಂಥ ಮಾತನ್ನು ಹಕ್ಕೊತ್ತಾಯ ಮೂಲಕ ಅವರು ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಈ ಮೂಮೆಂಟ್ ನಿನ್ನೆ ನಡೆದಂಥ ಘಟನೆ ಈ ತನಿಖೆಗೆ ಹೊಸ ಆಯಾಮವನ್ನು ತಂದಿತಾ ಅನ್ನೋದೊಂದು ಇವತ್ತು ಪ್ರಶ್ನೆ. ಆದರೆ ತರಲೇಬೇಕು ಅನ್ನೋಂಥ ಹಠ ನಮ್ಮ ಹೆಣ್ಣುಮಕ್ಕಳು. ಹೌದು, ಮತ್ತು ನ್ಯಾಯ ಕೇಳಲಿಕ್ಕೆ ಇಟ್ಟಿದ್ದಾರೆ. ಅವರಿಗೆ ಉತ್ತರ ಕೊಡಬೇಕಾಗಿತ್ತು, ಸರ್ಕಾರದ್ದು ಉತ್ತರ ಹುಡುಕಬೇಕಾಗಿತ್ತು, ಸರ್ಕಾರದ ಕರ್ತವ್ಯ ಅಂತ ಹೇಳ್ತಾ ಈಗ ನಡೆದಂಥ ಇದೊಂದು ಆರಂಭ ಹಂತದ. ಯಾಕೆಂದರೆ ಇದು ಭಾಳ ದಿನಗಳಿಂದ ನಡಿಬೇಕಾಗಿದ್ದರೆ ಇವತ್ತು ಬರ್ತಾ ಇದೆ. ಕಾರಣ ಅಂದ್ರೆ ಇಂದು ಸಿಗ್ಬೋದು ನ್ಯಾಯ, ನಾಳೆ ಸಿಗ್ಬೋದು. SIT ನೇಮಿಸಿದ್ದಾರೆ. ಅದು ಹೇಳ್ಬೋದು ಅಂದ್ರೆ ಇವತ್ತು SIT ಸತ್ಯ ಹೇಳೋದ್ರಿಂದ ದೂರ ಸರಿದದ. ಅದಕ್ಕಾಗಿ ಇವತ್ತು ಅನಿವಾರ್ಯವಾಗಿ ಸ್ತ್ರೀಯರಿಗೆ ಆದ ಅನ್ಯಾಯಕ್ಕಾಗಿ ಸ್ತ್ರೀಯರೇ ಈ ಒಂದು ಅಖಾಡಕ್ಕೆ ಇಳಿದ್ರಿಂದಾಗಿ ಇದಕ್ಕೆ ಒಳ್ಳೆಯ ರಿಸಲ್ಟ್ ಬರ್ತದನ ನೋಡಲು. ಯಾಕಂದರೆ ಎಲ್ಲ ಸಾಕ್ಷಿದಾರರನ್ನ ದೂರುದಾರನ ನುಂಗಿ ನೀರು ಕುಡಿತಿರುವಂತಹ ಈ ವ್ಯವಸ್ಥೆಯಲ್ಲಿ ಸತ್ಯ ಹೊರಬಂದಿದ್ದ ಅನ್ನೋ ಪ್ರಶ್ನೆ ಇವತ್ತಿಗೂ ಅದ. ಆದರೂ ಹೆಣ್ಮಕ್ಳು ಕೇಳೋದ್ರಲ್ಲಿ ಅರ್ಥ ಇದೆ. ಮತ್ತು ಅವರು ದಿನ ಗಟ್ಟಿ ಆಗ್ತಾ ಇದ್ದಾರೆ, ಉತ್ತರ ಬೇಡ್ತಾ ಇದ್ದಾರೆ. ಏನು ಹೇಳ್ತೀರಿ ಸಿದ್ದರಾಮಯ್ಯನವರ ಅಂತ ಹೇಳ್ತಾ ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H60 ನ್ಯೂಸ್ ಅರ್ಥ ಸಿದ್ದರಾಮಯ್ಯ ಸತ್ಯದ ಕೈಗಿರಲಿ. ವಂದನೆಗಳು.